ಹಿಂಗಾತು ಒಂದು ಊರಾಗ. ಅದು ಮುದುಕಿದ್ದದ್ದು ಏನು ಮಾಡಿತ್ತು ಗೊತ್ತೇನ್ರಿ? ಮಕ್ಕಳು ಭಾಳ ಮೇಲೆ ಭಾಳ ಪ್ರೀತಿ, ಮಕ್ಕಳ ಮೇಲೆ ಭಾಳ ಪ್ರೀತಿ ರೀ. ಎಷ್ಟು ಪ್ರೀತಿ ಅಂದ್ರೆ ಮುದುಕ ತನ್ನ ಕಡಿ ಕಾಲಕ್ಕೆ ಏನು ಮಾಡಿತ್ತು ಅಂದ್ರೆ ತಾಯಿ ಎಲ್ಲ ಮಕ್ಕಳಿಗೆ ಹಚ್ಚಿತು, ಹೊಲ ಹಚ್ಚಿತು, ಮನಿ ಹಚ್ಚಿತು, ಇದನ್ನ ಬ್ಯಾಂಕ್ನಾಗಿನ ರೊಕ್ಕ ಎಲ್ಲ ಅವ್ರ ಕೈಯಾಗ ಕೊಡಿತು. ಯಪ್ಪ ನಂಗೆ 2 ರೊಟ್ಟಿ ಹಾಕ್ರಿ, ನಾ ಕಣ್ಣು ಮುಸ್ತನ ತತ್ತು. ಇವೇನು ಎಲ್ಲ ಇಸ್ಕೊಂಡು ಅಲ್ಲ, ಹೊಲ ಇಸ್ಕೊಂಡು, ಮನಿ ಇಸ್ಕೊಂಡು, ರೊಕ್ಕ ಇಸ್ಕೊಂಡು ಅಲ್ಲ ಮಕ್ಕಳು ಬದಲಾದ್ರಿ. ಬದಲಾಗಿ ಏನು ಮಾಡಿರಿ ಗೊತ್ತೇನ್ರಿ? ಈ ಸ್ವಸ್ಥರಿದ್ದವರು ಇದ್ರದೇನು ಮುಗಿತು, ಇದ್ರದೇ ನೋಡೋದಿನ್ನು ನೋಡ್ರಿ. ಯಾರು ಮುದುಕನ ಇದನ್ನೇನು ನೋಡಿದ? ಮುದುಕಿ ಸತ್ತಿತ್ತವ, ಇದನ್ನೇನು ನೋಡುದಂತ ತಿಳ್ಕೊಂಡು ಏನು ಮಾಡಿದ್ರು ಅಂತಂದ್ರೆ ತಾಯಿ ಮುದುಕಿಗೆ ಏನು ಮಾಡಕತ್ತರು? ಮಧ್ಯಾಹ್ನ 1 ಕೊಡು ಊಟ 5 ಕೊಡಾಕತ್ತು, ರಾತ್ರಿ 10 9 ಕೊಡು ಊಟ 1 ಕೊಡಾಕತ್ತು. ಮುದುಕ ಬ್ಯಾಸೈತ್ ಜೀವನಾನ ಬ್ಯಾಸರಾತ್ ಮುದುಕಗೆ ಜೀವನ ಬ್ಯಾಸರಾತು. ಎದ್ರೆ ನಾವು ಕೇಳಂಗಿಲ್ಲ, ಬಿದ್ರೆ ನಾವು ಕೇಳಂಗಿಲ್ಲ. ಜಳಕ ಮಾಡಕ್ಕೆ ನಿತ್ತಂದ್ರೆ ಎಲ್ಲ ಬಿಸಿ ಬಿಸಿ ನೀರು ಜಳಕ ಇವ್ರು ಮಾಡವರು, ಕೆಟ್ಟ ತಣ್ಣೀರು ಜಳಕ ತಂದ ಮುದುಕ ಕೊಡೋರು. ಮುದುಕ ಗಡ 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 ವಯಸ್ಸಾಗಿದೆ, ಮುದುಕ ಗಡ ಗಡ ನಡ್ಕೊಂತ ನೀರು ಹಾಕೋದು ಬ್ಯಾಡ ಅಂದ ಮುದುಕ. ಇನ್ನಿ ಮನ್ಯಾಗ ಇರಬಾರ್ದು. ಇಂಥವ್ ಮುದುಕ ಆಸ್ತಿ ಇದ್ದ ಕಾಲದೊಳಗೆ ಹಿಂಗಾದೇವ, ಉದ್ದಿನ ಕಡ್ಡಿಗತಿ ಹಿಂಗಾದಾಗ ಮುದುಕ ಅಂದ ಇನ್ನು ಜೀವನ ಉಳಿಸ್ಕೋಬಾರ್ದು ಅಂತ ತಿಳ್ಕೊಂಡು ಊರಾಗ ಒಂದು ಮಠ ಐತಿವ. ಏನಿತ್ರಿ? ಊರಾಗ ಒಂದು ಮಠ ಇತ್ತು. ಊರಾಗ ಒಂದು ಮಠ ಇದಕ್ಕೆ ಸ್ವಾಮಿಗಳ ತಕ್ಕ ಬಂದ. ಯಪ್ಪ ಅಂದಾಗ ಸ್ವಾಮಿಗಳು ಕೇಳಿದ್ರು. ಏನಪ್ಪ ಅಂದರು? ಇಲ್ಲಪ್ಪ ನನ್ನ ಮಕ್ಕಳು ಭಾಳ ಕಾಡಾಕತ್ತಾರಪ್ಪ, ಸ್ವಸ್ಥರಂತರು ಒಂದಿಟ್ಟು ಬಿಸಿದ ಕಾಣಿಸಂಗಿಲ್ಲಪ್ಪ, ಹಸಿದ ಕಾಣಿಸಂಗಿಲ್ಲ, ಭಾಳ ಕೆಟ್ಟಾಗೈತೆಪ್ಪ ನನ್ನ ಪರಿಸ್ಥಿತಿ. ಏನು ಮಾಡ್ತೇನೆ ಗೊತ್ತೇನು? ನಾ ಕಣ್ಣು ಮುಚ್ಚಿಬಿಡ್ತೇನಪ್ಪ. ಯಪ್ಪ ಸದ್ಗುರುನಾಥ ನಮ್ಮ ಗುರು ಇದ್ದಿ, ಗುರುವಿನ ಪಾದ ಕಡೆಗೆ ಭೇಟಿ ಆಗಕ್ಕೆ ಬಂದೀನಿ. ಗುರುವೇ ನಿನ್ನ ಪಾದ ಭೇಟಿ ಆದ್ನಿ, ಇನ್ನು ಮುಂದೆ ನಾ ಬದುಕೋದಿಲ್ಲ ಅಂತ ತಿಳ್ಕೊಂಡು ಮುದುಕ ಹೇಳೋ ಕಾಲಕ್ಕೆ ಮುದುಕಿಗೆ ಒಂದು ಕಿಮ್ಮತ್ತಿನ ಮಾತು ಹೇಳಿದ್ರು. ಸ್ವಾಮಿಗಳು ಭಾಳ ಶಾಣೆ ಇದ್ರಿವ. ಸ್ವಾಮಿಗಳು ಭಾಳ ಶಾಣೆ ಇದ್ರು. ಅವ್ರು ಏನಂದ್ರೆ ಗೊತ್ತೇನು? ಒಂದು ಕಟ್ಟಿಗೆದು ಸಣ್ಣದೊಂದು ಡೆಬ್ಬಿ ಮಾಡಿಸು. ಕಟ್ಟಿಗೆ ಡೆಬ್ಬಿ ಗೊತ್ತಾಗ್ತಾವಲ್ಲ, ಕಟ್ಟಿಗೆದೊಂದು ಸಣ್ಣ ಡೆಬ್ಬಿ ಮಾಡಿಸು. ಅದಕ್ಕೊಂದು ಕೆಂಪು, ಇವ್ರೇನು ಉಟ್ಕೊಂಡಾರಲ್ರಿ, ಕೆಂಪು ಅರಿಬಿ ಸುತ್ತಿ ಅದನ್ನು ಬಗಲಾಗಿ ಇಟ್ಟುಕೊಂಡು ಊರಾಗ ಒಂದು ದಿವಸ 4 ರೌಂಡ್ ತಿರುಗಾಡದನ್ನು. ಏನು ಮಾಡುವು? ಊರಾಗ 4 ರೌಂಡ್ ತಿರುಗಾಡು. 2 ದಿವಸಕ್ಕೆ ನಿಂದು ರಿಸಲ್ಟ್ ಗೊತ್ತಾಗುತ್ತಂದ್ರೆ ಅವ್ರ ಸ್ವಾಮಿಗಳು ಮುದುಕಿದ್ದದ್ದು ಹೊತ್ತು ಬಡಿಗಾರತಕ್ಕೆ ಹೋಗಿ, ಯಪ್ಪ ಬಡಿಗೌಡ್ರ ನಂಗೊಂದು ಸಣ್ಣದೊಂದು ಕಟ್ಟಿಗೆದೊಂದು ಡೆಬ್ಬಿ ಮಾಡಿಕೊಡ್ರಿ ಅಂತಂದ್ರು. ಬಡಿಗೌಡ್ರಿದ್ದವ್ರು ಡೆಬ್ಬಿ ಮಾಡಿಕೊಟ್ರು. ಅದಕ್ಕೊಂದು ಕೆಂಪು ಅರಿಬಿ ತೊಗೊಂಡು ಹೋಗಿ ಆ ದರ್ಜಿ ಎತ್ತಕ್ಕೆ ಹೋಗಿ ಹೊಲಿಸಿ ಆ ಅರಿಬಿ ಅನ್ನೋದಕ್ಕೆ ಸುತ್ತಿ ಏನು ಮಾಡಿದ ಅಂತಂದ್ರೆ ಇವ ಬಗಲಾಗಿಟ್ಕೊಂಡು ನೋಡ್ರಿ. ಬಗಲಾಗಿಟ್ಟುಕೊಂಡ ಊರಾಗ ಹಿಂಗೊಮ್ಮೆ ಹೋದ, ಹಂಗೊಮ್ಮೆ ಬಂದ, ಹಿಂಗೊಮ್ಮೆ ಹೋದ, ಹಂಗೊಮ್ಮೆ ಬಂದ. ಏನು ಹಿಂಗೊಮ್ಮೆ ಹೋಗಿ ಹಂಗೊಮ್ಮೆ ಬಂದಲ್ಲ, ಬರುಗುಡ್ದ ಸುದ್ದಿ ಏನಂತ ಗೊತ್ತೇನ್ರಿ? ಮನೆಗೆ ಹೋಗಿತ್ತು. ಏನಂತಂದ್ರು, ನಿಮ್ಮಪ್ಪ ಬಗಲಾಗ ಒಂದು ಕರಿದೊಂದು ಕೆಂಪೊಂದೊಂದು ಏನು ಇಟ್ಕೊಂಡಾನ, ಡೆಬ್ಬಿ ಇಟ್ಕೊಂಡು ತಿರುಗಾಡಕತ್ತಾನು. ಯಾರು ಕೇಳಿದ್ರು ಕೊಡುವಲ್ಲ, ತನ್ನೇ ತಕ್ಕ ಇಟ್ಕೊಂಡು ತಿರುಗಾಡಕತ್ತಾನು. ಹುಚ್ಕೊಳ್ರಿ, ಆಸ್ತಿಯಲ್ಲಿ ನಿಮ್ಗೆ ಬಂದಂತ ತಿಳ್ಕೊಂಡ್ರಿ. ನಿಮ್ಮಪ್ಪ ಆ ಪೆಟ್ಟಿಗಾಗಿ ಏನಿಟ್ಟಾನೆ ಆಂಬಲ, ಹುಚ್ಕೊಳ್ರಿ, ಅದನ್ನು ಕಳ್ಕೊಂಡಿರಿ, ಪಟ್ನ ಹೋಗ್ರಿ ನಿಮ್ಮ ಅಪ್ಪನ ತಕ್ಕ ಅದನ್ನ ಇಸ್ಕೋರಿ ಅಂತ ಮಂದಿ ಹೇಳಿದ್ರು. ಮಂದಿ ಹೇಳಿಬಿಡ್ದ ಮಕ್ಕಳಿಗೆ ಎಚ್ಚರ ಆತ್ ನೋಡ್ರಿ. ಎಲ್ಲಿದ ನಮ್ಮ ಅಪ್ಪ ಹುಡುಕ್ಯಾಡಕತ್ರ ಅಪ್ಪಿದ್ದವ ಆಳದ ಗಿಡದ ಕೆಳಗೆ ಕೂತಿದ್ದ. ಯಪ್ಪ ಅಂದ್ರು. ಏನಪ್ಪ ಅಂದ? ನಡಿಯಪ್ಪ ಮನೆಗೆ ಹೋಗೋನು. ಯಾಕೆ ತಮ್ಮ ಅಂದವ? ನಡಿಯಪ್ಪ ಮನೆಗೆ ಹೋಗೋನು ಅಂತೇಳಿ ಅಪ್ಪನ ಕರ್ಕೊಂಡು ಬಂದರು. ಯಪ್ಪ ನಾವು ಹೊರಗೆ ಕೊಂಡಿರ್ತೀನಿ ತಂದ ಮಗ. ಅಪ್ಪ ಯಪ್ಪ ನೀನು ದೊಡ್ಡ ಮದಿ ಹಂಗೆ ಮಾಡಕ್ಕೆ ಹೋಗ್ಬೇಡ, ನನ್ನ ಹೆಂಡತಿ ಬಿಸಿನೀರು ಕಾಸಾಳ ಜಳಕ ಮಾಡಕ್ಕೆ ನಿನಗೆ. ಯಾವ ಕೆಲಸ? ಡೆಬ್ಬಿ ಕೆಲಸ. ಬಡಿಗೌಡ್ರು ಮಾಡಿಕೊಟ್ರೆ ಡೆಬ್ಬಿ ಕೆಲಸ. ನನ್ನ ಹೆಂಡತಿ ಬಿಸಿನೀರು ಕಾಸಾಳ. ಯಪ್ಪ ಬಾ ಒಳಗೆ ನಡಿ. ಅವ್ರ ಸ್ವಾಮಿಗಳೊಂದು ಮಾತು ಹೇಳಿದ್ರು. ಏನು ಹೇಳಿದ್ರು ಗೊತ್ತೇನ? ತಮ್ಮ ನೀ ಸಾಯಿತಕ ಆ ಡೆಬ್ಬಿ ಯಾರ ಕೈಯಾಗೂ ಕೊಡಕ್ಕೆ ಹೋಗ್ಬೇಡ. ಆ ಡೆಬ್ಬಿ ಯಾರ ಕೈಯಾಗರೆ ಕೊಟ್ಟಿ ನೀ ಕೆಟ್ಟಿ. ಅದು ಮಂತ್ರಿಸಿದ ಡೆಬ್ಬಿ ಐತಿ ತಿಳ್ಕೊ. ಆ ಡೆಬ್ಬಿ ಚಂದಂಗೆ ಇಟ್ಕೋ ಅಂತಂದ್ರು. ಇದು ಹ್ಞೂ ಅಂತ್ರಿ. ಯಾವ್ದು ಹ್ಞೂ ಅಂತು? ಮುದುಕ್ ಹ್ಞೂ ಅಂತು. ಇನ್ನು ಜಳಕ ಮಾಡಕ್ಕೆ ಹೋಗ್ಬೇಕಲ್ಲ, ಜಳಕ ಮಾಡಕ್ಕೆ ಹೋಗ್ಬೇಕು ಅಂತ ಕಟ್ಟಿತ್ತೇವ. ಕಟ್ಟಿ ಒಂದು ಹಗ್ಗ ಕಟ್ಕೊಂಡು ಅದನ್ನು ರಟ್ಟಿ ಕಟ್ಕೊಂಡು ಅಲ್ಲೇ ಕೂತು ಮುದುಕ ಎಲ್ಲಿ ಕಸ್ಕೊಂಡಾರತ್ತೇಳಿ ಜಳಕ ಮಾಡಿದ. ಊಟ ಕುಂಡ್ರಾಗ ಇಲ್ಲೇ ಬಗಲ ಹಿಡ್ಕೊಂಡು ಕೂತ. ಊಟ ಮುಗಿತು, ರಾತ್ರಿ ಮಕ್ಕೋಬೇಕಲ್ಲ. ರಾತ್ರಿ ಮಕ್ಕೊಳ್ಳೋಗೋದು ಪ್ಲಾನಿಂಗ್ ಮಾಡವ. ಏನು ಮಾಡವ ಗೊತ್ತೇನ್ರಿ? ನನ್ನ ತೆಲುಗುಂಬಿಗಿದ್ರೆ ಎಲ್ಲಿ ಇವ್ರು ಕೈ ಆಡಿಸ್ತಾರ ಅಂತ ತಿಳ್ಕೊಂಡು ಮನಿ ಹಿರಿ ಮಗನ ತೆಲುಗುಂಬಿಗಿಡ ಅವೇನು ಮಾಡೋದು? ಮನಿ ತುಂಬ ಎಲ್ಲ ಕೈ ಆಡಿಸು, ತಮ್ಮ ತೆಲುಗುಂಬಿ ಬಿಡು. ಅವ್ರು ತೆಲುಗುಂಬಿ ಕೈ ಆಡಿಸ್ತಿದ್ದಿಲ್ಲ. ಅವ್ರು ಮುದುಕನ ಹಾಸಿಗೆ ಎಲ್ಲ ತೆಗೆದ ಹಾರಾಡಿಸು ಕರೆ ಸಿಗತ್ತಿದ್ದಿಲ್ಲ ಅವು. ಮತ್ತೆ ಮುಂಜಾನೆ ಹೋಗಿ ಮುದುಕ ಅವ್ರು ಹೇಳ್ಕೊಡ್ದ ಪಟ್ನ ತಗೊಂಡ್ ತಿರುಗಾಡ. ಒಟ್ಟು ಸಿಕ್ಕಿದಿಲ್ವ. 1 ವರ್ಷದಾಗ ಸಾಯು ಮುದುಕ 10 ವರ್ಷ ಬದುಕಿದ. ಹೇಳೋರು ಮಾಮಾರ ಏನು ಬೇಕ್ರ ನಿಮಗೆ? ಏನಕತ್ತಕ್ಕ ಮಾವು ಕೊಡ್ಲಿಕ್ಕೆ ಅವು. ಈಗ ಮಾಮಾರ ನಿಮಗೆ ಏನು ಬೇಕ್ರಿ? ನೋಡ್ರಿ
ಏನು ಬೇಕ್ರಿ ಮಾವಿಗೇನು ಬಜಿ ತಿನ್ನಿಸೋದೇನು, ಮಾವಿಗೆ ಅದನ್ನು ತಿನ್ನಿಸೋದೇನು, ಏನು ಮಾವಿಗೆ ಆನಂದ ಇಟ್ಟರು. ಮುದುಕು 1 ವರ್ಷ ಬದುಕೋದು 10 ವರ್ಷ ಬದುಕ್ತಿರಿ. 10 ವರ್ಷ ಬದುಕಿರ್ತಕ್ಕಂಥ ಮುದುಕು ಒಂದು ದಿವಸ ಸತ್ರಿ. ಏನಾಯ್ತು? ಒಂದು ದಿವಸ ಸತ್ತು 3 ಮಂದಿ ಮಕ್ಕಳು ಬಡ್ದಾಡಕತ್ತಿರು, ನನಗೆ ಬೇಕು. ಯಾವುದು? ಕೆಂಪು ಡೆಬ್ಬೆ. ಅವ ಕೈ ಹಾಕವು, ಕೈ ಹಾಕೊಡ್ದು ಅವನ ಹಿಂದೆ ಕೈ ಹಾಕಿ ಈಕ್ ಬರಕ್ಕೆ ನೋಡ್ರಿ. ಇನ್ನ ಬೇಕು ನೆಗೆನೆ ಬಡ್ದಾಡಕತ್ತು. ಕಡಿಕ್ ಬಡ್ದಾಡಕತ್ತು. ಊರಾಗ ಹಿರಿಯರು ಸೇರಿದ್ರು. ಯಾಕೆ ಬಡ್ದಾಡಕತ್ತೀರಿ? ಡೆಬ್ಬಿ ಸಲುವಾಗಿ. ಡೆಬ್ಬಿ ಯಾರಿಗೆ ಬೇಕಿದು? ಇವ್ರಿಗೆ ನೋಡೋಣ ಅಂತಂದ್ರು. ಊರಾಗ ಇನ್ಯಾರು ತಂದ್ರು, ನೋಡ್ರಿ ನೀವು 3 ಮಂದಿ ಬಡ್ದಾಡಕತ್ತೀರಿ ಅಂತಂದ್ರೆ ಆ ಡೆಬ್ಬಿ ನಿಮಗೆ ಕೊಡಂಗಿಲ್ಲ, ನಾವ ತಗೋತೀವಿ ಅಂದ್ರೆ. ಯಾಕಂದ್ರೆ ಅವ್ರು ನಮ್ಮ ಅಪ್ಪ ಗಳಿಸಿದ್ದೈತೆ, ಅದು ನಮಗೆ ಬೇಕದು, ಅದ್ರಾಗಿನ ಪಾಲ್ ನಮಗೆ ಬೇಕಂದ್ರು. ನೋಡಪ್ಪ ಮತ್ತು ಒಂದೇ ಇತ್ತಂದ್ರೆ ಹೆಂಗೆ ಮಾಡ್ತೀರಿ? ಹೇ ನಮಗೆ 3 ಮಂದಿಗೆ ಪಾಲು ಬೇಕಂದ್ರೆ ಅವರು ಹಿರಿಯರು ಇದ್ದವರು 3 ಮಂದಿಗೆ ಪಾಲ ಮಾಡ್ಬೇಕಂತ ಹೇಳಿ ತೆಗಿತಾರೆವ. ತೆಗೆದ್ರ ಕ್ಲೀನರ್ ತಗೋತೇನ್ರಿ, ಮುತ್ಯಾನು ಹಳಿ ಚಪ್ಪಲ್ ಇರ್ತಾವ ಅದ್ರಾಗ. ತಗೋರಿ ಪಾಲ ಮಾಡ್ಕೊಂಡ್ರಿ ಹಿರಿಯಾರ. ಮುದುಕ್ 10 ವರ್ಷ ಅಲ್ಲಾಡ್ಕೊಂಡು ತಿರುಗಾಡೈತಿ ನೋಡ್ರಿ. ಅದನ್ನು ಯಾಕೆ ಈ ಮಾತು ಹೇಳಕತ್ತೀನಿ ಗೊತ್ತೇನು? ಕಟ್ಟ ಕಡೆಯದಾಗಿ ಹಣದ ಮ್ಯಾಲ ಮೋಹಕ್ಕೆ ಬಿದ್ದರೆ ನಮಗೇನು ಸಿಗುತ್ತೆ ಅಂತಂದ್ರೆ, ಮೋಹ ಮಾಡೋ ವಸ್ತುನ ಬ್ಯಾರೆದ ಸಿಗುತ್ತದೆ ಅನ್ನತಕ್ಕಂಥ ತಿಳ್ಕೊಳಕ್ಬೇಕು.